ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಯಶಸ್ವಿಯಾಗಿ ಮುಕ್ತಾಯಗೊಂಡ ಬುದ್ಧ ಪೂರ್ಣಿಮೆ ಸಂಭ್ರಮಾಚರಣೆಗಳು. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದ ಸಾವಿರಾರು ಧ್ಯಾನಿಗಳಿಂದ ನಡೆದ ಉತ್ಸವಾಚರಣೆ. ಕರ್ನಾಟಕ ಧ್ಯಾನ ಮಹಾಯಜ್ಞ 2024 ಯಶಸ್ವಿಗೊಂಡ ಹಿನ್ನೆಲೆ ಜೂನ್ 8ರಂದು ನಡೆಯಲಿರುವ ಸಕ್ಸಸ್ ಸೆಲೆಬ್ರೇಷನ್. ಮೇ 21ರಂದು ಮೈಸೂರಿನಲ್ಲಿ ನಡೆದ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ. ಪಿಎಂಸಿ ಕನ್ನಡ ವಾಹಿನಿಗೆ ಸಹಾಯ ಸಹಕಾರ ನೀಡಿದ ಪಿರಮಿಡ್ ಮಾಸ್ಟರ್ಗಳು. ಬಳ್ಳಾರಿಯಲ್ಲಿ ಬುದ್ಧ ಪೂರ್ಣಿಮೆಯ ಅಂಗವಾಗಿ ನಡೆದ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ. ಜೂನ್ 2ರಂದು ಬಳ್ಳಾರಿಯಲ್ಲಿ ನಡೆಯಲಿರುವ ವಾರ್ಷಿಕೋತ್ಸವ ಸಮಾರಂಭ. ಬಳ್ಳಾರಿಯಲ್ಲಿ ನಡೆದ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮ. ಈಗ ವಿವರಗಳ ಕಡೆಗೆ. ಕರ್ನಾಟಕದ ಪಿರಮಿಡ್ ಮಾಸ್ಟರ್ಗಳ ವಾರ್ಷಿಕ ಹಬ್ಬವಾದ ಬುದ್ಧ ಪೂರ್ಣಿಮೆ ಸಂಭ್ರಮಾಚರಣೆಗಳು ಮೇ 21ರಿಂದ 23ರವರೆಗೆ ನಡೆಯಿತು. ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಸಾವಿರಾರು ಧ್ಯಾನಿಗಳು ಮತ್ತು ಪಿರಮಿಡ್ ಮಾಸ್ಟರ್ಗಳು 3 ದಿನಗಳ ಕಾಲ ಪಿರಮಿಡ್ ವ್ಯಾಲಿಯಲ್ಲಿ ಸಂಭ್ರಮಿಸಿದರು. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಮತ್ತು ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಇವರ ನೇತೃತ್ವದಲ್ಲಿ ಕರ್ನಾಟಕ ಧ್ಯಾನ ಮಹಾಯಜ್ಞ 2024 ಬುದ್ಧ ಪೂರ್ಣಿಮೆ ಸಂಭ್ರಮಾಚರಣೆಗಳು ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ವೈಶಾಖ ಹುಣ್ಣಿಮೆಯು ಬುದ್ಧನು ಜನಿಸಿದ, ಜ್ಞಾನೋದಯ ಪಡೆದ ಮತ್ತು ಮಹಾ ಪರಿನಿರ್ವಾಣ ಹೊಂದಿದ ವಿಶಿಷ್ಟ ದಿನ. ಈ ವಿಶಿಷ್ಟ ದಿನವನ್ನು ಬುದ್ಧ ಪೂರ್ಣಿಮೆ ಎಂದು ದೇಶ ವಿದೇಶಗಳಲ್ಲಿ ಆಚರಿಸಲಾಗುತ್ತದೆ. ಇದರ ಅಂಗವಾಗಿ ಪಿರಮಿಡ್ ವ್ಯಾಲಿಯಲ್ಲಿ 3 ದಿನಗಳ ಕಾಲ ಪ್ರತಿನಿತ್ಯ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಹಲವಾರು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಪ್ರತಿದಿನ ಬೆಳಗ್ಗೆ ಸಾವಿರಾರು ಜನ ಒಂದೆಡೆ ಕುಳಿತು ಮಾಡಿದ ಸಾಮೂಹಿಕ ಸಂಗೀತ ನಾದಧ್ಯಾನವು ವಿಶೇಷ ಆಕರ್ಷಣೆಯಾಗಿತ್ತು. ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಆಗಮಿಸಿದ ಪಿರಮಿಡ್ ಮಾಸ್ಟರ್ಗಳು ಮತ್ತು ಧ್ಯಾನಿಗಳು ಪಿರಮಿಡ್ ವ್ಯಾಲಿಯಲ್ಲಿ ಸಮಾವೇಶಗೊಂಡು ಈ ಹಬ್ಬವನ್ನು ಅತ್ಯಂತ ಉತ್ಸಾಹದಿಂದ ಮತ್ತು ಸಂತೋಷದಿಂದ ಆಚರಿಸಿದರು. ಎಲ್ಲೆಡೆ ಸಡಗರ ಮತ್ತು ಸಂಭ್ರಮ ತುಂಬಿ ತುಳುಕಿತು. ವಿವಿಧ ಭಾಷೆಗಳಲ್ಲಿ ಧ್ಯಾನ, ಜ್ಞಾನ ಮತ್ತು ವಿಚಾರಗೋಷ್ಠಿಗಳು ಆಯೋಜನೆಗೊಂಡಿದ್ದವು. ಕರ್ನಾಟಕ PSSM ಹಮ್ಮಿಕೊಂಡಿರುವ ಹಲವಾರು ಯೋಜನೆಗಳ ಕುರಿತು ವೇದಿಕೆಯ ಮೂಲಕ ಪರಿಚಯವನ್ನು ಮಾಡಿಕೊಡಲಾಯಿತು. ಧ್ಯಾನಾನುಭವಗಳನ್ನು ಹಂಚಿಕೊಂಡ ಹಿರಿಯ ಪಿರಮಿಡ್ ಮಾಸ್ಟರ್ಗಳು ಸ್ವರ್ಣಮಾಲಾ ಪತ್ರಿಜಿಯವರೊಂದಿಗೆ ಪ್ರಶ್ನೋತ್ತರಗಳನ್ನು ನಡೆಸಿದರು. ಹಲವಾರು ವಿಚಾರಗಳ ಕುರಿತು ಪ್ಯಾನೆಲ್ ಚರ್ಚೆಯನ್ನು ಸಹ ಏರ್ಪಡಿಸಲಾಗಿತ್ತು. ಒಟ್ಟಾರೆ ಇಡೀ ಕಾರ್ಯಕ್ರಮದಲ್ಲಿ 3 ದಿನಗಳ ಕಾಲ ನಿರಂತರವಾಗಿ ಆಧ್ಯಾತ್ಮಿಕ ವಿಚಾರಧಾರೆಯು ಹರಿಯಿತು. ಈ ಸಂದರ್ಭದಲ್ಲಿ ಮಾರಾಟ ಮಳಿಗೆಗಳನ್ನು ಸ್ಥಾಪಿಸಿ ಧ್ಯಾನ ಜ್ಞಾನ ನೀಡುವ ಸಾಹಿತ್ಯ ಮತ್ತು ಪುಸ್ತಕಗಳ ಮಾರಾಟ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅಲ್ಲದೆ ಸಾವಿರಾರು ಕರಪತ್ರಗಳನ್ನು ವಿತರಿಸುವ ಮೂಲಕ ಹೊಸಬರಲ್ಲಿ ಧ್ಯಾನ ಜಾಗೃತಿ ಮೂಡಿಸುವ ಜೊತೆಯಲ್ಲಿ ಪಿರಮಿಡ್ ಶಕ್ತಿ ಮತ್ತು ಅದರ ಉಪಯೋಗಗಳನ್ನು ತಿಳಿಸಲಾಯಿತು. ಅಲ್ಲದೆ ಈ 3 ದಿನಗಳ ಕಾಲ ಎಲ್ಲರಿಗೂ ಉಚಿತವಾಗಿ ಊಟೋಪಚಾರವನ್ನು ಏರ್ಪಡಿಸಲಾಗಿತ್ತು. ಸಾವಿರಾರು ಜನ ಶುಚಿರುಚಿಯಾದ ಆಹಾರವನ್ನು ಮನಸಾರೆ ಸವಿದರು. ಪ್ರತಿನಿತ್ಯ ಸಂಜೆಯ ವೇದಿಕೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳ ವಿಚಾರಪೂರ್ಣ ಉಪನ್ಯಾಸಗಳು ಎಲ್ಲರ ಜ್ಞಾನದಾಹವನ್ನು ತಣಿಸಿದವು. ಖ್ಯಾತ ಕಲಾವಿದರು ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಕಣ್ಮನಗಳನ್ನು ತಣಿಸಿತು. 3 ದಿನಗಳ ಕಾಲದ ಈ ಸಂಭ್ರಮೋತ್ಸವವು ಎಲ್ಲ ಭಾಷೆಗಳ PMC ವಾಹಿನಿಗಳಲ್ಲಿನ ನೇರ ಪ್ರಸಾರದಿಂದಾಗಿ ದೈನಂದಿನ ಎಲ್ಲ ಕಾರ್ಯಕ್ರಮಗಳು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲದೆ ದೇಶ ಮತ್ತು ವಿದೇಶಗಳ ಮನೆಗಳಿಗೆ ತಲುಪಿದವು. ಬೃಹತ್ ಪಿರಮಿಡ್ ವೇದಿಕೆಯಲ್ಲಿನ ಮತ್ತು ಬಯಲು ರಂಗಮಂದಿರದಲ್ಲಿನ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆಯು ಅತ್ಯುತ್ತಮವಾಗಿತ್ತು ಎಂದು ಪ್ರೇಕ್ಷಕರು ಮುಕ್ತ ಕಂಠದಿಂದ ಪ್ರಶಂಸಿದರು. ವಿಶೇಷವಾಗಿ ಈ ವ್ಯವಸ್ಥೆಯು ನೇರ ಪ್ರಸಾರವನ್ನು ವೀಕ್ಷಿಸಿದ ಸಾವಿರಾರು ಪ್ರೇಕ್ಷಕರ ಗಮನವನ್ನು ಸಹ ಸೆಳೆಯಿತು.
ಹೀಗೆ ಈ ಬುದ್ಧ ಹಬ್ಬ ಸಂಭ್ರಮವನ್ನು ಹರ್ಷದಾಯಕಗೊಳಿಸಿದ ಎಲ್ಲ ದಾನಿಗಳಿಗೆ, ಸಂಘಟಕರಿಗೆ, ಅತಿಥಿಗಳಿಗೆ, ಉಪನ್ಯಾಸಕರಿಗೆ, ಪ್ರದರ್ಶಕರಿಗೆ, ಪಿರಮಿಡ್ ಮಾಸ್ಟರ್ಗಳಿಗೆ, ಭಾಗವಹಿಸಿದ ಎಲ್ಲರಿಗೆ, ಪಿರಮಿಡ್ ವ್ಯಾಲಿಯ ಸಿಬ್ಬಂದಿ, PSSMನ ಸ್ವಯಂ ಸೇವಕರಿಗೆ ಮತ್ತು ಮಳಿಗೆಗಳ ಮಾಲೀಕರಿಗೆ ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನು ತಿಳಿಸಲಾಗಿದೆ. ಬೆಂಗಳೂರಿನ ಬುದ್ಧ ಪೂರ್ಣಿಮೆ ಮತ್ತು ಕರ್ನಾಟಕ ಧ್ಯಾನ ಮಹಾಯಜ್ಞ 2024 ಅತ್ಯಂತ ಯಶಸ್ವಿಯಾಗಿ ನಡೆದ ಪ್ರಯುಕ್ತ ಸಕ್ಸಸ್ ಸೆಲೆಬ್ರೇಷನ್ ಕಾರ್ಯಕ್ರಮವನ್ನು ಪಿರಮಿಡ್ ವ್ಯಾಲಿಯಲ್ಲಿ ಆಯೋಜಿಸಲಾಗಿದೆ. ಜೂನ್ 8ರಂದು ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಸ್ವರ್ಣಮಾಲಾ ಪತ್ರಿಜಿ ಅವರೊಂದಿಗೆ ಸಕ್ಸಸ್ ಸೆಲೆಬ್ರೇಷನ್ ಮೀಟ್ ಆಯೋಜಿಸಲಾಗಿದೆ. ಯಶಸ್ಸನ್ನು ಸದಾ ಸಂಭ್ರಮಿಸಬೇಕು, ಅಲ್ಲದೆ ಜೀವನವು ಸರ್ವಕಾಲಕ್ಕೂ ಸಂಭ್ರಮಗಳಿಂದ ಕೂಡಿರಬೇಕು ಎನ್ನುವ ಪತ್ರಿಜಿಯವರ ಆಶಯದಂತೆ ಎಲ್ಲರೂ ಒಗ್ಗೂಡಿ ಸಂತೋಷ ಪಡೋಣ ಮತ್ತು ಪರಸ್ಪರರಿಗೆ ಸ್ಫೂರ್ತಿ ನೀಡುವುದನ್ನು ಮುಂದುವರಿಸೋಣ ಎಂದು ಆಶಿಸಿರುವ ಸಂಘಟಕರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದ್ದಾರೆ. ಮೇ 21ರಂದು ಮೈಸೂರಿನ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶ್ರೀ ವಾಸವಿ ಜಯಂತಿ ಮಹೋತ್ಸವದ ಅಂಗವಾಗಿ ಮೈಸೂರಿನ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸಂಜೆ ಪಿರಮಿಡ್ ಮಾಸ್ಟರ್ ಶ್ರೀಮತಿ ಶಾಂತಲಾ ಹರ್ಷ ಅವರಿಂದ ಆಧ್ಯಾತ್ಮಿಕ ಅಂತರಾರ್ಥಗಳು ಎಂಬ ವಿಷಯದ ಕುರಿತು ಉಪನ್ಯಾಸ ಏರ್ಪಡಿಸಲಾಗಿತ್ತು. ಅಲ್ಲದೆ ಎಲ್ಲ ವಯಸ್ಸಿನವರ ಮಾನಸಿಕ ಹಾಗೂ ದೈಹಿಕ ಕಾಯಿಲೆಗಳಿಗೆ ಶಾಶ್ವತ ಪರಿಹಾರದ ಬಗ್ಗೆ ಮಾಹಿತಿ ನೀಡಲಾಯಿತು. ದೇವಾಲಯಗಳು ಧ್ಯಾನಾಲಯಗಳಾಗಬೇಕು ಎಂಬುದು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ನ ಸಂಸ್ಥಾಪಕರಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಆಶಯವಾಗಿದೆ. ಇದೇ ನಿಟ್ಟಿನಲ್ಲಿ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ನಡೆದ ಇಂತಹ ಕಾರ್ಯಕ್ರಮಗಳಿಗೆ ಎಲ್ಲ ಪಿರಮಿಡ್ ಮಾಸ್ಟರ್ಗಳು ಕೈಜೋಡಿಸಿ ಸಹಕರಿಸುತ್ತಿರುವುದು ಹರ್ಷದಾಯಕ ಸಂಗತಿಯಾಗಿದೆ. PMC ಕನ್ನಡ ವಾಹಿನಿಯ ಉತ್ತಮ ನಿರ್ವಹಣೆ ಮತ್ತು ಅಭಿವೃದ್ಧಿಗಾಗಿ ಪಿರಮಿಡ್ ಮಾಸ್ಟರ್ಗಳು ಉದಾರವಾಗಿ ದೇಣಿಗೆ ನೀಡುವ ಮೂಲಕ ತಮ್ಮ ಬದ್ಧತೆಯನ್ನು ಮೆರೆದಿದ್ದಾರೆ. ಪತ್ರಿಜಿಯವರ ಸಂಕಲ್ಪದಂತೆ ಧ್ಯಾನ ಜಗತ್, ಪಿರಮಿಡ್ ಜಗತ್ ಮತ್ತು ಸಸ್ಯಾಹಾರ ಜಗತ್ ನಿರ್ಮಾಣಕ್ಕಾಗಿ ಶ್ರಮಿಸುತ್ತಿರುವ PMC ಕನ್ನಡ ಚಾನೆಲ್ಗೆ ಪಿರಮಿಡ್ ಮಾಸ್ಟರ್ಗಳಾದ ಶ್ರೀಮತಿ ಜ್ಞಾನೇಶ್ವರಿ, ಶ್ರೀಮತಿ ರಾಜೇಶ್ವರಿ, ಮುನಿಯಪ್ಪ ರೆಡ್ಡಿ, TS ರಾಣಿ ಮತ್ತು ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರದ ಸಂಸ್ಥಾಪಕರಾದ N ಕೃಷ್ಣಪ್ಪ ಅವರಿಗೆ ಹಾಗೂ ಸಹಕರಿಸಿ ಪ್ರೋತ್ಸಾಹಿಸಿದ ಎಲ್ಲ ಧ್ಯಾನ ಮಿತ್ರರಿಗೆ PMC ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಈ ಮೂಲಕ ತಿಳಿಸಲಾಗಿದೆ. ನೀವು ಜ್ಞಾನ ಪ್ರಚಾರ ಯಜ್ಞದಲ್ಲಿ ಪಾಲ್ಗೊಳ್ಳಬೇಕೆಂದರೆ ಲಕ್ಷಾಂತರ ಜನರಿಗೆ ತಲುಪುವ ಈ PMC ಕನ್ನಡ ಚಾನೆಲ್ ಜೊತೆಗೆ ದಯಮಾಡಿ ಸಹಭಾಗಿಗಳಾಗಿ ಎಂದು ಮನವಿ ಮಾಡಲಾಗಿದೆ. ಮೇ 23ರಂದು ಬಳ್ಳಾರಿಯ ಸದಾನಂದ ಯೋಗಿ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಸಂಸ್ಥಾಪಕರಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ದಿವ್ಯ ಸಂಕಲ್ಪದೊಂದಿಗೆ ಪಿರಮಿಡ್ ಮಾಸ್ಟರ್ ರಘು ಅವರ ನೇತೃತ್ವದಲ್ಲಿ ಈ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸದಾನಂದ ಯೋಗಿ ಪಿರಮಿಡ್ ಧ್ಯಾನ ಕೇಂದ್ರದ ಸಂಸ್ಥಾಪಕರಾದ ಕೃಷ್ಣಪ್ಪ ಅವರು ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಪತ್ರಿಜಿಯವರ ಪ್ರಬೋಧನೆಗಳನ್ನು ಎಲ್ಲರಿಗೂ ಹಂಚುವುದು ಮತ್ತು ಅದರ ಅರಿವನ್ನು ಮೂಡಿಸುವುದೇ ಇದರ ಮುಖ್ಯ ಉದ್ದೇಶ ಎಂದು ತಿಳಿಸಿದ್ದಾರೆ. ಹುಣ್ಣಿಮೆ ದಿನಗಳಲ್ಲಿ ಧ್ಯಾನ ಮಾಡುವುದರಿಂದ ಹೆಚ್ಚು ವಿಶ್ವಮಯ ಪ್ರಾಣಶಕ್ತಿಯನ್ನು ಪಡೆದುಕೊಳ್ಳಬಹುದು ಹಾಗೂ ಹೆಚ್ಚು ಸಮಯ ಧ್ಯಾನ ಮಾಡುವುದು ಉತ್ತಮ ಎಂದು ಪಿರಮಿಡ್ ಮಾಸ್ಟರ್ ರಘು ಅವರು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಧ್ಯಾನ ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸಲಾಗಿದೆ. ಜೂನ್ 2ರಂದು ಬಳ್ಳಾರಿಯ ಪಾರ್ವತಿ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ 9ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಆಯೋಜಿಸಲಾಗಿದೆ. ಮೇ 23ರಿಂದ 31ರವರೆಗೆ 9 ದಿನಗಳ ಕಾಲ ಮಹಾಮಂಡಲ ಧ್ಯಾನವನ್ನು ಏರ್ಪಡಿಸಲಾಗಿದ್ದು, ಅದು ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಇದೇ ನಿಟ್ಟಿನಲ್ಲಿ ಜೂನ್ 2ರ ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4ರವರೆಗೆ ಬಳ್ಳಾರಿಯ ಪಾರ್ವತಿ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ 9ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಮತ್ತು ಸಸ್ಯಾಹಾರ ಜನಜಾಗೃತಿ ಜಾಥವನ್ನು ಹಮ್ಮಿಕೊಳ್ಳಲಾಗಿದೆ. ಪತ್ರಿಜಿಯವರ ದಿವ್ಯ ಸಂಕಲ್ಪದ ಭಾಗವಾಗಿ ಪ್ರತಿಯೊಬ್ಬರೂ ಧ್ಯಾನ ಸಾಧನೆ ಮಾಡಲೇಬೇಕು,
ಧ್ಯಾನವನ್ನು ಪ್ರತಿಯೊಬ್ಬರಿಗೂ ಉಚಿತವಾಗಿ ನೀಡಬೇಕು. ಪತ್ರಿಜಿಯವರ ಈ ದಿವ್ಯ ಆಶಯಗಳನ್ನು ಸಾಕಾರಗೊಳಿಸಲು ಪಿರಮಿಡ್ ಮಾಸ್ಟರ್ಗಳು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಶ್ರೀ ಟಿ ರಾಮಿರೆಡ್ಡಿಯವರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಸಾಮೂಹಿಕ ಧ್ಯಾನವನ್ನು ಸಂಜೆ 6 ಗಂಟೆಯಿಂದ 8 ಗಂಟೆಯವರೆಗೆ ನಡೆಸಿಕೊಡಲಾಗುವುದು. ಪ್ರತಿಯೊಬ್ಬರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಸಂಘಟಕರು ಮನವಿ ಮಾಡಿದ್ದಾರೆ. ಮೇ 30ರಂದು ಗುರುವಾರ ಬಳ್ಳಾರಿ ಜಿಲ್ಲೆಯಲ್ಲಿ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಸಂಕಲ್ಪ ಶಕ್ತಿಯೊಂದಿಗೆ ಬಳ್ಳಾರಿಯ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ವತಿಯಿಂದ ಮತ್ತು ಬಳ್ಳಾರಿ ಮಾಸ್ಟರ್ಗಳ ನೇತೃತ್ವದಲ್ಲಿ ಮಹಾಕರುಣ, ಅಹಿಂಸಾ ಮತ್ತು ಸಸ್ಯಾಹಾರ ಜನಜಾಗೃತಿ ಜಾಥಾ ನಡೆಯಿತು. ಶ್ರೀ ಸಾಯಿಬಾಬಾ ದೇವಸ್ಥಾನದ ಮುಂಭಾಗದಿಂದ ಪ್ರಾರಂಭವಾಗಿ ಬಳ್ಳಾರಿ ನಗರದ ಪ್ರಮುಖ ರಸ್ತೆಗಳ ಮೂಲಕ ಸಾಗಿದ ಜಾಥಾದಲ್ಲಿ ಆಯಾಯ ಪ್ರದೇಶಗಳ ಜನತೆಗೆ ಧ್ಯಾನ ಮತ್ತು ಸಸ್ಯಾಹಾರದ ಮಹತ್ವವನ್ನು ತಿಳಿಸುವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಬಳ್ಳಾರಿಯ ಪಿರಮಿಡ್ ಮಾಸ್ಟರ್ಗಳು ಮತ್ತು ಧ್ಯಾನಿಗಳು ಬೃಹತ್ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಭಾಗವಹಿಸಿದ ಎಲ್ಲ ಧ್ಯಾನ ಮಿತ್ರರಿಗೆ ಧನ್ಯವಾದಗಳನ್ನು ಈ ಮೂಲಕ ತಿಳಿಸಲಾಗಿದೆ. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.